ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾತಗುಣಿ ಅಗರ ಪಂಚಾಯಿತಿ ಸರ್ವೆ ನಂಬರ್ 28ರ ವಿಚಾರ ಇದೀಗ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಸ್ಥಳೀಯ ಗ್ರಾಮಸ್ಥರು ಶಾಸಕರನ್ನು ನೇರವಾಗಿ ಪ್ರಶ್ನಿಸಿದ್ದು, ಮೂಲ ನಿವಾಸಿಗಳಿಗೆ ನ್ಯಾಯ ಯಾವಾಗ ಸಿಗುತ್ತದೆ ಎಂಬ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಗ್ರಾಮಸ್ಥರ ಹೇಳಿಕೆಯಂತೆ 20 ವರ್ಷಗಳಿಂದ ಇಲ್ಲಿ ವಾಸವಾಗಿರುವ ಗ್ರಾಮಸ್ಥರು ತಮ್ಮ ಬಳಿ ಎಲ್ಲ ದಾಖಲೆಗಳಿದ್ದರೂ ಜಾಗ ಮಂಜೂರು ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬದಲಾಗಿ ಹೊರಗಿನಿಂದ ಬಂದವರಿಗೆ ಜಾಗ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ತಾತಗುಣಿ ಪಂಚಾಯಿತಿಗೆ ಸೇರಿದ 21 ಗ್ರಾಮಗಳ SC/ST ಸಮುದಾಯದ ನಿವಾಸಿಗಳು ಮೊದಲಿನಿಂದಲೂ ವಾಸವಾಗಿರುವವರಿಗೆ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿರುವ ಮೂಲ ನಿವಾಸಿಗಳು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸೋಮಶೇಖರ್ ಅವರೇ, ನಿಮಗೆ ಡೈರೆಕ್ಟ್ ಆಗಿ ನೇರವಾಗಿ ಮಾಡ್ತಾ ಇದ್ದೀನಿ. 35 ವರ್ಷ 40 ವರ್ಷದಿಂದ ಈಗ ಆ ಸ್ಕೀಮ್ ಇಂದ ಸೋಮಶೇಖರ್ ಸಾಹೇಬರಿಗೆ ಓಟ್ ಹಾಕೊಂಡ್ಬರ್ತಾ ಇದೀವಲ್ಲ ನಾವು. ಅದೇಂಗ್ ಸೋಮಶೇಖರ್ ಸಾಹೇಬರು ಅವ್ರಿಗೆ ಮಾಡ್ಕೊಟ್ಬಿಡೋರು ಬಿಜೆಪಿ ಒಬ್ಬರು ಮೆಂಬರ್ ಯಾರು ಬಂದಿಲ್ಲ ಇಲ್ಲಿ. ಬೆಳಗ್ಗೆಯಿಂದ ಒಂದು ಮೆಂಬರ್ ಕೂಡ ಬಂದಿಲ್ಲ ಇಲ್ಲಿ. ಇಲ್ಲಿಗೆ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದು ಇದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಕೊಡ್ಲೇಬೇಕು. ಬಾರವರೆಗೂ ನಾವೆಲ್ಲ ಮಾಡದೆ ಹೋದ್ರೆ ಪ್ರತಿಯೊಬ್ರು ಇಲ್ಲೇ ಧರಣಿ ಕೂರ್ತಾರೆ. 150 ಜನ ಇಲ್ಲಿ ಇರುವಂತ ಸ್ಥಳೀಯರು ಧರಣಿ ಕೂರ್ತಾರೆ. ದಯವಿಟ್ಟು ಇದಕ್ಕೆ ಬಂದು ಪರಿಹಾರ ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನಾವು ತಾತ್ಕೂಲಿ ಗ್ರಾಮಸ್ಥರು, ನಾವು ಅಗ್ರ ಪಂಚಾಯತಿಗೆ ಸಂಬಂಧಪಟ್ಟ 21 ಊರುಗಳು ನಾವಿಲ್ಲೇ ಇದೀವಿ. 21 ಊರುಗಳಲ್ಲಿ SC/ST ಕ್ಯಾಟಗರಿ ಸೇರಿರೋ ನಾವೆಲ್ಲ ಇಲ್ಲಿ ಸೇರಿದೀವಿ. ಏನ್ ವಿಷಯ ಅಂದ್ರೆ ಇಲ್ಲೇ ಇದೀವಿ. ನಮ್ಗೆ 20 ವರ್ಷಗಳಿಂದಾನು ಇಲ್ಲಿ ಸ್ಟೇ ಆಗಿರೋಂತವ್ರು, ಇಲ್ಲೇ ಇರೋಂತವ್ರಿಗೆ, ಇಲ್ಲೇ 4 ತಲೆಮಾರಿಂದ ಇಲ್ಲೇ ಸ್ಟೇ ಆಗಿರೋಂತವ್ರಿಗೆ ಜಾಗ ಗೌರ್ಮೆಂಟ್ ಇಂದ ಕೊಟ್ಟಿಲ್ಲ. ಬೇರೆ ಯಾರು ಎಲ್ಲಿಂದ ಬಂದಿರೋರ್ಗೆ ಇಲ್ಲಿ ಜಾಗನ ಅಪ್ರೂವಲ್ ಮಾಡಿ ಕೊಟ್ಟಿದಾರಂತೆ. ಆದ್ರೆ ನಾವು ಸ್ಥಳವಸ್ತರು ಎಲ್ಲಿಗೆ ಹೋಗ್ಬೇಕು? ನಾವ್ ಇಲ್ಲಿ ಬಾಡಿಗೆ ಮನೆ ಕಟ್ಕೊಂಡು 20-30 ವರ್ಷದಿಂದ ಬಾಡಿಗೆ ಮನೆಗಳಲ್ಲಿ ಇದೀವಿ. ಆದ್ರೆ ನಾವು ತಾತ್ಕೊಂಡಿಲ್ಲ, ಇಲ್ಲೇ ಓಟ್ ಹಾಕ್ತಿದೀವಿ, ಇಲ್ಲೇ ನಾವ್ ಎಲ್ಲವೂ ಮಾಡ್ತಿದೀವಿ. ನಾವ್ ಇದೇ ಅಗ್ರ ಪಂಚಾಯತಿ ಸಂಬಂಧಪಟ್ಟಂತವ್ರೆ. ಇಲ್ಲಿ ಎಲ್ಲಾರು ನಾವ್ ಇರೋರೆಲ್ಲ ಬಡವ್ರೆ, ಎಲ್ಲಾ ಬಾಡಿಗೆ ಕಟ್ಕೊಂಡು ಇರೋಂತವ್ರೆ. ಅವ್ರಿಗೂ ಕೊಡ್ಲಿ, ನಾವು ಅವ್ರನ್ನ ವಿರೋಧಿಸ್ತಾ ಇಲ್ಲ. ಆದ್ರೆ ನಮಗೆ ಇಲ್ಲಿ ಏನ್ ಮಾಡ್ಬೇಕು, ಅವ್ರು ನಮಗ್ ಮೊದ್ಲು ಗ್ರಾಮಸ್ಥರಿಗೆ ಆದ್ಯತೆ ಕೊಡ್ಬೇಕು. ಗ್ರಾಮಸ್ಥರು ಕೊಟ್ಟ ಮೇಲೆ ಆಮೇಲೆ ಹಾಸ್ಟೆಲ್ ಅವರು ಕೊಡ್ಬೇಕು. ಅದೇ ನಾವೆಲ್ಲರೂ ಸೇರಿ ಇಲ್ಲಿ ಧರಣಿ ಮಾಡ್ತಿದೀವಿ. ಬರ್ಬೇಕು. ಯಾರು AC/DC ಇಲ್ಲ ಪಂಚಾಯತಿ ಮೆಂಬರು ಗ್ರಾಮಸ್ಥರು ಯಾರು ಬರ್ಲಿ, ನಾವು ಬಿಡಲ್ಲ. ಯಾಕಂದ್ರೆ ಹೊರಗಡೆಯಿಂದ ಬಂದ ಜನಗಳು ಹಾಕೋತಾವ್ರೆ. ನಾವ್ ಇಲ್ಲಿರೋರು ಮಣ್ತಿಲ್ಲ, ನಾವು ಬಾಡಿಗೆ ಎಲ್ಲ ಬಾಡಿಗೆ ಕೊಡ್ತಾ ಇದೀವಿ, ನಾವು ಬಿಡಲ್ಲ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇಲ್ಲಿ ಬರ್ಬೇಕು. ಎಷ್ಟು ದಿನ ಆದ್ರೂ ನಾವ್ ಇಲ್ಲೇ ಇರ್ತೀವಿ. ನಾವ್ ಇನ್ನೂ 10 ದಿನ ಆದ್ರೂ ನಾವ್ ಯಾರು ಹೋಗಲ್ಲ, ಇಲ್ಲೇ ಮನಸ್ತೀವಿ. ಪರಿಹಾರ ಒದಗಿಸ್ಕೊಡ್ಲೇಬೇಕು.